ನಾನು ಇವತ್ತು ನಿಜಾಮಾಬಾದಿಗೆ ಬಂದಿದ್ದೀನಿ. ಯಾಕಂದರೆ ನನ್ನ ಕಲೀಗ್ ಸತೀಶು ನನ್ನ ಜೊತೆ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ಹುಡುಗ. ಸೊ ಅವರು ನಮ್ಮನ್ನು ಮದುವೆ ಕರೆದಿದ್ದಾರೆ. ನಾವು ಅಲ್ಲೂ ಅವ್ರ ಮನೆಗೆ ಹೋಗಿದ್ದೀರಿ. 3 ದಿನ ಅವ್ರ ಮನೇಲಿ ನಾನ್ ಸ್ಟಾಪ್ ಒಂದು ಟ್ರೆಡಿಷ್ನಲ್ಸ್ ಮಾಡ್ತಾನೇ ಇದ್ದರು. ಮದುವೆಗೆ ಎಷ್ಟೊಂದು ರೈಚುವಲ್ಸು ಅವ್ರ ಸಂಪ್ರದಾಯ ಆಚರಣೆ ಎಲ್ಲ ಇತ್ತು. ನನಗಂತೂ ಅದು ನೋಡ್ತಾ ನೋಡ್ತಾ ಸುಸ್ತಾಗೋಯ್ತು. ಇವಾಗ ಬಂದುಬಿಟ್ಟು ತಾಲಿ ಶಾಸ್ತ್ರ ಮಾಡ್ತಿದ್ದಾರೆ. ಅಂದರೆ ಮದುವೆಗೆ ಮುಂಚೆ ಕರಿಮಣಿ ಅವರು ಹಾಕ್ತಾರೆ. ಕರಿಮಣಿನ ಕೋಣಿಸೋದು ಒಂದು ಸಂಪ್ರದಾಯ ಆಚರಣೆ ಮಾಡುವಂಥದ್ದು. ಸೊ ಇವಾಗ ಸತೀಶು ಮತ್ತು ಅವ್ರ ಕಸಿನ್ಸ್ ಎಲ್ಲ ಸೇರಿಕೊಂಡು ಕರಿಮಣಿನ ತಾಳಿಗೆ ಹಾಕೋ ಅಂಥ ಒಂದು ವಿಡಿಯೋ ಇದು. ಸೊ ಪೂರ್ತಿಯಾಗಿ ನೋಡಿ ಯಾವ ರೀತಿ ಅವರು ಆಚರಣೆ ಮಾಡಿದ್ದಾರೆ ಅಂತೇಳಿ. ಸೊ ಆ ಗಂಡು ಅಂದರೆ ಸತೀಶು ಬಂದು ಕುತ್ಕೊಂಡು ಒಂದೊಂದು ಕರಿಮಣಿನೂ ಆ ದಾರಕ್ಕೆ ಹಾಕೋ ಅಂಥದ್ದು ತಾಳಿ ಜೊತೆಗೆ, ಮತ್ತು ಅವ್ರ ಕಸಿನ್ಸ್ ಎಲ್ಲರೂ ಸೇರಿಕೊಂಡು ಕರಿಮಣಿ ಹಾಕೋ ಅಂಥದ್ದು ತಾಳಿಗೆ. ಸೊ ಆ ಒಂದು ಆಚರಣೆ ಇವಾಗ ಮಾಡ್ತಿರೋ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಕರಿಮಣಿ ಎಲ್ಲ ಪೋಣಿಸಿದ ಮೇಲೆ ಅವರು ಏನೆಲ್ಲ ಹುಡುಗಿಗೆ ಕೊಡ್ತಾರೆ ಅಂಥೇಳಿ ಒಂದು ಉಂಗುರ, ಕಾಲ್ಗೆಜ್ಜೆ, ಆಮೇಲೆ ಒಂದು ಸಣ್ಣದ ನೆಕ್ಲೆಸ್ ಅವ್ರ ಟ್ರೆಡಿಷ್ನಲ್ದು, ಇದನ್ನೆಲ್ಲ ಅಲ್ಲಿ ಒಂದು ಅರ್ಶನದಲ್ಲಿ ಚಿಕ್ಕ ಪುಟ್ಟದ ಗೌರಿ ಅಮ್ಮನ ಮಾಡಿಸಿ ಎಲೆ ಅಡಿಕೆ ಇಟ್ಟು ಪೂಜೆ ಮಾಡೋ ಅಂಥದ್ದು. ಇದು ಒಂದು ಅವ್ರ ಕಲ್ಚರು, ಅವ್ರ ಟ್ರೆಡಿಷ್ನಲ್ಲು ನೋಡೋದು ತುಂಬಾ ಚೆನ್ನಾಗಿತ್ತು. ನಾರ್ಮಲಿ ನಮ್ಮ ಸೈಡು ನಾವೆಲ್ಲ ಕರಿಮಣಿ ಪೋಣಿಸೋದು ಲೇಟ್ ಮಾಡ್ತೀರಿ, ಲೈಕ್ ಮದುವೆ ತಾಲಿ ಶಾಸ್ತ್ರ ಆಗಿದ್ಮೇಲೆ ಒಂದು ದಿನಕ್ಕೆ ಕಮ್ಮಿ ಇದ್ದಾಗ ಆ ರೀತಿ ಒಂದು ಟ್ರೆಡಿಷ್ನಲ್ ಮಾಡ್ತೀರಿ. ಇವರು ಅದು ಆ ಶಾಸ್ತ್ರನೂ ಮಾಡ್ತಾರಂತೆ. ಬಟ್ ಇವಾಗ ಅದೇನು ಅರ್ಶಿನ ದಾರದಲ್ಲಿ ತಾಲಿ ಕಟ್ತಾರೆ. ತಾಲಿ ಕಟ್ಟಿದಾಗಿದ್ಮೇಲೆ ಈ ಒಂದು ಚಿಕ್ಕದಾಗಿ ಕರಿಮಣಿ ತಾಲಿನೂ 2 ತಾಲಿ ಕಟ್ತಾರೆ. ಸೊ ಟೋಟಲ್ 3 ತಾಲಿ ಇರುತ್ತೆ. ಸೊ ಇವ್ರದ್ದು ಸಂಪ್ರದಾಯ ಆಚರಣೆ ಅಂತೂ ತುಂಬಾ ಇತ್ತು. ನಾನ್ ಸ್ಟಾಪಾಗಿ 3 ದಿನ ಡೇ ಆ್ಯಂಡ್ ನೈಟ್ ಅಂತೂ ನನಗಂತೂ ಫುಲ್ಲು ಆಚರಣೆಗಳು ನೋಡಿ 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 ಸಖತ್ ಖುಷಿ ಪಡ್ತಿದೆ. ರೆಸ್ಟೇ ಕೊಡ್ತಾ ಇರಲಿಲ್ಲ. ಓವರ್ ನೈಟ್ DJ ತುಂಬಾ ಇತ್ತು. ಕೆಲವೊಂದು ವೀಡಿಯೋಸ್ ಎಲ್ಲ ಲೈವ್ ಆಗಿ ಹಾಕಿದೆ, ಯಾಕಂದರೆ ರೆಕಾರ್ಡ್ ಮಾಡೋಷ್ಟು ಫುಲ್ ನನ್ನ ಮೆಮೊರಿ ಫುಲ್ ಆಗ್ತಾಯಿತ್ತು. ಸೊ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅವರೆಲ್ಲರೂ ಸೇರಿಕೊಂಡು ಆಮೇಲೆ ಅಲ್ಲಿ ಒಂದು ನೈಲ್ ಪಾಲಿಶ್ ಇಟ್ಕೊಂಡಿದ್ರು. ನನಗೆ ಏನಕ್ಕಪ್ಪ ಈ ನೇಲ್ ಪಾಲಿಶ್ ಇಟ್ಟವ್ರೆ, ಸತೀಶ್ಗೆ ಏನಾದರೂ ಹಾಕ್ತಾರ ಅಂದ್ಕೊಂಡಿದ್ದೆ. ಬಟ್ ಆ ನೇಲ್ ಪಾಲಿಶ್ ಇಟ್ಟಿರೋದು ಏನಕ್ಕಂದ್ರೆ ಆ ದಾರ ತುಡಿಯಲ್ಲಿ ಅದನ್ನ ಹಚ್ಕೊಂಡು ಕರಿಮಣಿನ ಹಾಕೋರು ಆ ದಾರಕ್ಕೆ. ಅವಾಗ ಈಸಿಯಾಗಿ ಹೋಗ್ತಾ ಇತ್ತು. ಸೊ ಅದೊಂದು ಟಿಪ್ಸ್ ತುಂಬ ಚೆನ್ನಾಗಿ ಕಲಿತೆ ನಾನು ಅಲ್ಲೊಂದು ಹೋಗಿ. ನನಗೆ ಒಂದು ಟಿಪ್ಸು ಅರ್ಥ ಆಯಿತು, ಒಂದು ನಾಲೆಜ್, ಎಕ್ಸ್ಟ್ರಾ ನಾಲೆಜ್ ಗೇನ್ ಆಯಿತು. ಸೊ ಕೆಲವೊಂದು ಈ ಥರದ್ದೆಲ್ಲ ಗೊತ್ತಿಲ್ದಿರೋದೆಲ್ಲ ಗೊತ್ತಾಯಿತು. ಕೆಲವೊಂದು ವಿಷಯಗಳು ಪ್ರತಿಯೊಂದೂ ಎಲ್ಲನೂ ನಮಗೆ ಗೊತ್ತಿರೋಲ್ಲ ಅಲ್ವಾ. ಕೆಲವೊಂದು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರದ್ದು ಕಲ್ಚರು, ಟ್ರೆಡಿಷ್ನಲ್ಸ್, ಕೆಲವೊಂದು ಅದನ್ನ ನೋಡಿ ನಾವು ಕಲಿಬೋದು, ಇನ್ನೊಬ್ರಿಗೂ ತಿಳಿಸ್ಬೋದು. ಸೊ ಅದು ತುಂಬಾ ಇಷ್ಟ ಆಯಿತು. ಆ ದಾರ ಅಂಚಲ್ಲಿ ನೈಲ್ ಪಾಲಿಶ್ ಹಚ್ಬಿಟ್ಟು ಕರಿಮಣಿ ಕೋಣಿಸೋದು ಈಸಿಯಾಗಿ ಹೋಗ್ತಾಯಿತ್ತು. ಸೊ ಸತೀಶು ಗಂಡು ಸ್ವಂತವಾಗಿ ಅವರೇ ಆ ಕರಿಮಣಿನ ಕೋಣಿಸ್ತಾ ಇದ್ರು ಕಸಿನ್ಸ್ ಜೊತೆ ಎಲ್ಲ ಸೇರಿಕೊಂಡು. ತುಂಬಾ ಇಷ್ಟ ಆಯಿತು. ಈ ಒಂದು ಸಂಪ್ರದಾಯ ಆಚರಣೆ ತುಂಬ ಚೆನ್ನಾಗಿತ್ತು. ಸೊ ನಿಮಗೂ ಇಷ್ಟ ಆಗ್ಬೋದು ಅನಿಸುತ್ತೆ. ನಿಮ್ಮ ವಿಷಯಸ್ಸು ಸತೀಶ್ಗೆ ಕಲಿಸ್ಕೊಡಿ. ವಿಡಿಯೋನ ಫುಲ್ಲಾಗಿ ನೋಡಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಮಿಸ್ ಮಾಡ್ದಿರೋ ಪ್ರತಿಯೊಂದು ವೀಡಿಯೋಸು ಫುಲ್ಲಾಗಿ ನೋಡಿ. ಲಾಂಗ್ ವೀಡಿಯೋಸ್ ಆಗಿದ್ದರೆ ಟೈಮ್ ಇಲ್ದಿರೋ ಟೈಮಲ್ಲಿ ಪಾಸ್ ಮಾಡ್ಕೊಂಡು ಸ್ವಲ್ಪ ವೀಡಿಯೋಸ್ನ ಫುಲ್ಲಾಗಿ ನೋಡಿ. ಸೊ ನಾನು ಪ್ರತಿಯೊಂದು ಕಲ್ಚರು, ಎಲ್ಲೆಲ್ಲ ಹೋಗ್ತೀನಿ, ಏನೆಲ್ಲ ಮಾಡ್ತೀನಿ ಅನ್ನೋದು ಆದಷ್ಟು ನಾನು ಎಷ್ಟೆಲ್ಲ ವೀಡಿಯೋಸ್ ಮಾಡ್ಬೋದು ಅಷ್ಟು ಕವರ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇವಾಗ ಸತೀಶ್ ತುಂಬ ಖುಷಿಯಿಂದ ಸಂತೋಷದಿಂದ ಕರಿಮಣಿನ ಪೋಣಿಸಿದ್ದಾರೆ. ಸೊ ಅವರು ಇರ್ಕೊಂಡು ಒಂದು ಪೋಸ್ ಎಲ್ಲ ಫೋಟೋಶೂಟಿಗೆಲ್ಲ ಕೊಡ್ತಾಯಿದ್ರು ನೋಡಿ. ತುಂಬ ಖುಷಿಯಾಗಿ ಸಂತೋಷವಾಗಿಂದ ಆ ಕರಿಮಣಿ 2 ತಾಲಿನ ಕೋಣಿಸಿರೋ ಅಂಥದ್ದು. ಸೊ ಇವಾಗ ಅವರು ಆ ಒಡವೆನೆಲ್ಲ ಇಟ್ಟು ಗೌರಮ್ಮನ ಹತ್ರ ಒಂದು ಪೂಜೆ ಮಾಡಿ ಕರಿಮಣಿನೆಲ್ಲ ಇಟ್ಟು ಈ ಒಂದು ವಿಡಿಯೋ ಎಂಡ್ ಮಾಡ್ತಾರೆ. ಸೊ ನೋಡಿ, ಈ ಒಂದು ಟ್ರೆಡಿಷ್ನಲ್ನ ಕರಿಮಣಿ ಕೋಣಿಸೋ ಒಂದು ವಿಡಿಯೋ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ಬೇರೆ ಟ್ರೆಡಿಷ್ನಲ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಕೆಲವೊಂದು ಲೈವ್ ಹಾಕಿರ್ತೀನಿ, ಕೆಲವೊಂದು ರೆಕಾರ್ಡಿಂಗಲ್ಲಿ ಹಾಕಿರ್ತೀನಿ. ಸೊ ಪ್ರತಿಯೊಬ್ಬರೂ ನಿಮ್ಮ ವಿಷಯಸ್ಸು ಸತೀಶ್ಗೆ ಕಲಿಸ್ಕೊಡಿ. ಸೊ ಅವ್ರಿಗೂ ಖುಷಿ ಆಗುತ್ತೆ. ಕಮೆಂಟಲ್ಲಿ ಅವರು ತೆಲುಗು
ಆ್ಯಕ್ಚುಲಿ ನೀವು ಇಂಗ್ಲೀಷಲ್ಲಿ ಏನಾದ್ರು ಟೈಪ್ ಮಾಡಿದರೆ ಅವ್ರಿಗೂ ಖುಷಿ ಆಗುತ್ತೆ ವಿಷಸ್ಸು. ಮತ್ತು ನನ್ನ ಫ್ರೆಂಡ್ಸು ಸತೀಶ್ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ಮದುವೆಗೆ ಬರೋದಕ್ಕೆ ಆಗದೆ ಇರೋರು, ವಿಡಿಯೋ ನೋಡ್ತಿರೋರು, ನನ್ನ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೂ ಗೊತ್ತಾಗುತ್ತೆ ಅವರಿಗೆ. ಸೊ ವಿಷಸ್ನ ಕಲಿಸಿ ನೋಡಿ. ಇವಾಗ ಅವ್ರು ತಂದಿರೋ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ.